ಆನಿಯನ್ ರಿಂಗ್ಸ್ ಇದೆ ಮತ್ತು ಯೂಶ್ವಲಿ BBQ ಚಿಕನ್ ವಿಂಗ್ಸ್ ಕೊಟ್ಟಿದ್ದಾರೆ. ಫಿಶಲ್ಲಿ ನೋಡಿದ್ರೆ ನೆತ್ತಿಲಿ ಫಿಶ್ ಕಬಾಬ್ ಅಂತ ಅಂದ್ಬಿಟ್ಟು ಮತ್ತು ಚಿಕನ್ ಸುಕ್ಕ, ಮಟನ್ ಪೆಪ್ಪರ್ ಡ್ರೈ, ಬೋಟಿಯಲ್ಲ ಎಗ್ಗು ಬೋಟಿ ಕೊಟ್ಟಿದ್ದಾರೆ ಮತ್ತು ಬ್ರೈನು ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ನಿಮಗೆ ಶೆಜ್ವಾನ್ ಫ್ರೈಡ್ ರೈಸ್ ಇದೆ, ಬಿರಿಯಾನೀಸು ಕೂಡ ಸಿಗುತ್ತೆ ಒಂದು ನಾಟಿ ಸಿನಿಮಾಗೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಹೂವು ಬಾರ್ ಅಂಡ್ ಕಿಚನ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೋದ್ರೆ ನಿಮಗೆ ಒಂದು ಬ್ಯೂಟಿಫುಲ್ ಆ್ಯಂಬಿಯನ್ಸಲ್ಲಿ ಫುಡ್ಸ್ ಎಲ್ಲ ಸಿಗುತ್ತೆ. ಹಾಗಾದರೆ ನಮಗೆ ಒಂದು ಕಾಂಟಿನೆಂಟಲ್ ಇಂಡಿಯನ್ ಡಿಶಸ್ಸು ಮತ್ತು ನಾಟಿ ಸ್ಟೈಲ್ ಡಿಶಸ್ ಎಲ್ಲ ಸಿಗುತ್ತೆ ಅಂತೆ. ಸಕ್ಕದ ಆ್ಯಂಬಿಯನ್ಸ್ ಅಂತಲೇ ಹೇಳ್ಬೋದು. ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದರೆ RT ನಗರ್ ಬೆಂಗಳೂರು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಸ್ಟೇ ಟ್ಯೂನ್ಡ್, ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಅವ್ರ ಎದುರಿರೋ ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲ ತಗೊಬಿಟ್ಟಿದ್ವಿ. ಸೊ ಯೂಶ್ವಲಿ ನೋಡೋಕೋದ್ರೆ ನಿಮ್ಮದು ಡಿಫ್ರೆಂಟ್ ಐಟಮ್ಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಆನಿಯನ್ ರಿಂಗ್ಸ್ ಇದೆ ಮತ್ತು ಯೂಶ್ವಲಿ BBQ ಚಿಕನ್ ವಿಂಗ್ಸ್ ಕೊಟ್ಟಿದ್ದಾರೆ. ಫಿಶಲ್ಲಿ ನೋಡೋಕೋದ್ರೆ ನೆತ್ತಿಲಿ ಫಿಶ್ ಕಬಾಬ್ ಅಂತ ಅಂದ್ಬಿಟ್ಟು ಮತ್ತು ಚಿಕನ್ ಸುಕ್ಕ, ಮಟನ್ ಪೆಪ್ಪರ್ ಡ್ರೈ. ಸೊ ಯೂಶ್ವಲಿ ಯಾವುದಿಂದ ಸ್ಟಾರ್ಟ್ ಮಾಡೋಣ ಅಂತಂದರೆ ಒಂದು ಡ್ರೈ ಐಟಮಿಂದ ಸ್ಟಾರ್ಟ್ ಮಾಡೋಣ. ಆನಿಯನ್ ರಿಂಗ್ಸ್ನೆಲ್ಲ ಸೊ ಕರೆಕ್ಟಿಗೆ ಮೈನಸ್ ಇದೆ ಡಿಪ್ ಮಾಡಿಕೊಂಡು ಒಂದು ಬೈಟ್ ಹೋಗೋಣ. ಕ್ರಂಚಿಯಾಗಿದೆ, ಸಖತ್ ಕ್ರಂಚಿಯಾಗಿದೆ, ಕ್ರಿಸ್ಪಿಯಾಗಿದೆ. ಮತ್ತು ಆ ಮಯೋ ರ್ಯಾಂಚ್ ಒಳ್ಳೆ ಸಾಸಿಂಗ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದೊಂದು ಫ್ಲೇವರ್ ಎನ್ಹಾನ್ಸ್ ಆಗ್ತಾಯಿದೆ, ಸೂಪರ್. ಹಾಗೆ ಇಲ್ಲಿ ನೆತ್ತಿಲ್ ಫಿಶ್ ಕಬಾಬ್ ಅಂತೆ ನೋಡಿ, ಚಿಕ್ಕ ಚಿಕ್ಕ ಫಿಶ್ನೆಲ್ಲ ಕಬಾಬ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದನ್ನು ಹಾಗೆ ಟ್ರೈ ಮಾಡೋಣ. ಚೆನ್ನಾಗಿದೆ. ಅಂದರೆ ಯೂಶ್ವಲಿ ನೋಡ್ಕೊಂಡು ಡೀಪ್ ಫ್ರೈ ಮಾಡಿರೋ ಥರನೇ ಇದೆ. ಜಾಸ್ತಿ ಮಸಾಲಾಸ್ ಕರೆಕ್ಟಿಗೆ ಮ್ಯಾರಿನೇಟ್ ಮಾಡಿ ಮತ್ತು ಅದಾದಮೇಲೆ ಡೀಪ್ ಫ್ರೈ ಮಾಡಿ ಒಂದು ಸೂಪರಾಗಿ ಕೊಟ್ಟಿದ್ದಾರೆ. ಫಿಶಲ್ಲಿ ತಕ್ಷಣ ಫಿಶ್ ಮೇಲೆ ಜಾಸ್ತಿ ಇಲ್ಲ, ಕರೆಕ್ಟಿಗೆ ಎಷ್ಟು ಇರಬೇಕು ಅಷ್ಟೇ ಇದೆ. ಸ್ಟೇಲ್ಸ್ ಮೇಲೆ ಏನೂ ಇಲ್ಲ. ಬಾರ್ಬಿಕ್ಯೂ ಚಿಕನ್ ವಿಂಗ್ಸ್ ಇದೆಯಲ್ಲ, ಸೊ ಇದನ್ನು ಹಂಗೆ ಟ್ರೈ ಮಾಡಿಬಿಡ್ತೀನಿ. ಚಿಕನ್ ವಿಂಗ್ಸು ಸಖತ್ ಕ್ರೀಮ್ ಆಗಿದೆ ಅಂತಲೇ ಹೇಳಬೇಕು. ಮತ್ತು ಆ ಸಾಸಸ್ ಎಲ್ಲ ಮೇಲೆ ಇನ್ಫ್ಯೂಸ್ ಆಗಿದೆ. ಅದ್ರ ಜೊತೆಗೆ ಹಾಗೆ ಚಿಕನ್ ಕೂಡ ಕರೆಕ್ಟಾಗಿ ಬೇಯಿಸಿದ್ದಾರೆ. ತುಂಬ ಸೂಪರ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಮೇನ್ಲಿ. ಮತ್ತು ಇವಾಗ ಒಂದು ನಾಟಿ ಸ್ಟೈಲಲ್ಲಿ ಮಟನ್ ಪೆಪ್ಪರ್ ಡ್ರೈ ಅಂತ ಕೊಟ್ಟಿದ್ದಾರೆ. ಸೊ ನಾಟಿ ಸ್ಟೈಲ್ ಫುಡ್ಸ್ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳಿದಾರ. ಸೊ ಅದಕ್ಕೋಸ್ಕರ ಸೊ ಮಟನ್ ಪೆಪ್ಪರ್ ಡ್ರೈ ನಂಗೆ ಟ್ರೈ ಮಾಡೋಣ. ಜಸ್ಟ್ ಒಂದು ಬೈಟು ಎಲ್ಲ ಖಾಲಿ ಆಗ್ಬಿಡುತ್ತೆ, ಅಷ್ಟು ಸೂಪರಾಗಿದೆ. ಮತ್ತು ಮಟನ್ ಮೀಟು ಕೂಡ ಚೆನ್ನಾಗಿ ಬೆಂದಿದೆ. ಆ ಸ್ಮೆಲ್ ಏನೂ ಇಲ್ಲ, ತುಂಬಾ ಸೂಪರಾಗಿದೆ. ಜಾಸ್ತಿ ಕರಿಬೇವು ಸೊಪ್ಪು ಮತ್ತು ಒಂಥರ ಡೆಕೋರೇಟಿವ್ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗೆ ಚಿಕನ್ ಸುಕ್ಕ ಇದ್ರಲ್ಲಿ ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಫ್ಲೇವರ್ ಎಲ್ಲ ಜಾಸ್ತಿ ಹಂಗೆ ಇಟ್ಟಿದ್ದಾರೆ. ಪ್ರತಿಯೊಂದು ನೋಡೋಕೆ ನಿಮಗೆ ಒಂದು ಹೋಟೆಲಲ್ಲಿ ನಾಟಿ ಸ್ಟೈಲಲ್ಲಿ ಸಿಗುತ್ತಲ್ಲ ಆ ಥರ ಒಂದು ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಆನಿಯನ್ ರಿಂಗ್ಸು ಅಂಥರದ್ದು ಸಿಗುತ್ತೆ, ಚಿಕನ್ ವಿಂಗ್ಸು ಹಂಗೂ ಸಿಗುತ್ತೆ. ಬಟ್ ಇಲ್ಲ ನಂತರ ನಾಟಿ ಸ್ಟೈಲ್ ಬೇಕು ಅಂತಂದರೆ ಆ ಥರ ಐಟಮ್ಸು ಕೂಡ ಇರುತ್ತೆ. ಒಂಥರ ಖಾರವಾಗಿ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಖಂಡಿತ ಸೂಪರು. ಹಾಗೆ ಬಟರ್ ಮಿಲ್ಕ್ ಇದೆ. ಸೊ ಯೂಶ್ವಲಿ ನೋಡೋಕೆ ಮಾಕ್ಟೇಲ್ಸ್ ಇರುತ್ತೆ, ಇಲ್ಲಿ ನೋಡೋಕೆ ಬಟರ್ ಮಿಲ್ಕೇ ಇದೆ. ಯಮ್ಮಿ. ಆ್ಯಕ್ಚುಲಿ ನೋಡೋಕೆ ಸ್ಪೈಸಿಯಾಗಿ ಒಂದು ಫೀಲ್ ಕೊಡುತ್ತಲ್ಲ ಆ ಥರ ಮಾಡಿಕೊಟ್ಟಿದ್ದಾರೆ. ಡೆಕೋರೇಟಿವ್ ಕೊಡ್ತಾ ಇದ್ದಾರೆ, ತುಂಬ ಸೂಪರಾಗಿದೆ. ಸೊ ಗೈಸ್, ಇವಾಗ ನಮ್ಮ ಹತ್ರ ಯೂಶ್ವಲಿ ನೋಡೋಕೆ ನಾಟಿ ಸ್ಟೈಲ್ ಅಂತಂದರೆ ಯೂಶ್ವಲಿ ಬೋಟಿಯಲ್ಲ ಎಗ್ಗು ಬೋಟಿ ಕೊಟ್ಟಿದ್ದಾರೆ ಮತ್ತು ಬ್ರೈನು ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ನಿಮಗೆ ಶೆಜ್ವಾನ್ ಫ್ರೈಡ್ ರೈಸ್ ಇದೆ, ಬಿರಿಯಾನೀಸು ಕೂಡ ಸಿಗುತ್ತೆ ಒಂದು ನಾಟಿ ಸ್ಟೈಲ್ ಬಿರಿಯಾನಿ. ಸೊ ಫಸ್ಟು ಬ್ರೈನಿಂದ ಹೋಗೋಣ. ಸೊ ಮೇಲಿಂದ ಬ್ರೈನ್ ನೋಡೋಕೋದ್ರೆ ನೋಡಿ ಒಂಥರ ಡಿಫ್ರೆಂಟ್ ಇದ್ದಾರೆ. ಯೂಶ್ವಲಿ ಈ ಥರ ಬಾರಿನ ಕಿಚನಲ್ಲಿ ಸಿಗೋಲ್ಲ, ಬಟ್ ಇಲ್ಲಿ ನಮ್ಮ ನಾಟಿ ಸ್ಟೈಲ್ ಫುಡ್ಡು ಸಿಗ್ತಾಯಿದೆ. ಸಾಫ್ಟಾಗಿದೆ, ಜಾಸ್ತಿ ಪೆಪ್ಪರ್ ಮಸಾಲ ಹಾಕಿ ಮಾಡಿದ್ದಾರೆ, ಕರಿಬೇವು ಸೊಪ್ಪಲ್ಲ ತುಂಬಾ ಸೂಪರಾಗಿದೆ. ಪಕ್ಕದಲ್ಲಿ ಎಗ್ ಬೋಟಿ ಫ್ರೈ ಇದೆ. ಸೊ ಅದನ್ನು ಕೂಡ ಟ್ರೈ ಮಾಡೋಣ. ಜಾಸ್ತಿ ಹಸಿಮೆಣಸಿನ್ಕಾಯಿ ಹಂಗೆ ಕಾಣಿಸ್ತಾ ಇರುತ್ತೆ. ಹಸಿ ನೋಡ್ಕೊರೆ ಜಾಸ್ತಿ ಎಗ್ಗು ಜೊತೆಗೆ ದೊಡ್ಡದು ಹಾಕಿ ಲೈಟಿಗೆ ಬುಜ್ಜಿ ಬರುತ್ತಲ್ಲ, ಸೂಪರಾಗಿದೆ. ಪೆಪ್ಪರ್ ಮಸಾಲನೂ ಕೂಡ ಹಾಕಿದ್ದಾರೆ, ಬೋಟಿನ ಕೂಡ ಕರೆಕ್ಟಾಗಿ ಕ್ಲೀನ್ ಮಾಡಿದ್ದಾರೆ, ತುಂಬಾ ಸೂಪರಾಗಿದೆ. ಸೊ ಫ್ರೈಡ್ ರೈಸ್ ಇದೆ, ಶೆಜ್ವಾನ್ ಫ್ರೈಡ್ ರೈಸ್ ಅಂತ. ಸೊ ಅದನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಇನ್ನೂ ಇದರಲ್ಲಿ ನಾಟಿ ಸ್ಟೈಲ್ ಬಿರಿಯಾನಿ ಇದೆಯಲ್ಲ, ಸೊ ಅದನ್ನು ಹಾಕೋಬಿಡೋಣ ಅಂತ ಅಂದ್ಬಿಟ್ಟು ಸೊ ಬಿಸಿ ಬಿಸಿಯಾಗಿ ಸೊ ಮಟನ್ ಬಿರಿಯಾನಿ ಆ ಪೀಸ್ನೂ ಹಾಗೇ ಹಾಕೋತಾ ಇದ್ದೀನಿ. ಸೊ
ಸೊ ಒಂದೇ ಪ್ಲೇಟಲ್ಲಿ ಎರಡು ಕೂಡ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಟ್ರೈ ಮಾಡೋಣ. ಈಗ ಫ್ರೈಡ್ ರೈಸ್ ಇದೆ. ಸೊ ಫ್ರೈಡ್ ರೈಸ್ ನನಗೆ ಟೇಸ್ಟ್ ಮಾಡ್ಬಿಡ್ತೀನಿ. ಶೆಜ್ವಾನ್ ಫ್ರೈಡ್ ರೈಸ್ ತುಂಬಾ ಸೂಪರಾಗಿದೆ. ಹಾಗಾದರೆ ಆ ಮೇಲೆ ನೋಡೋಕೆ ಸ್ಪ್ರಿಂಗ್ ಆನಿಯನ್ಸ್ ಕೂಡ ಹಾಕಿದ್ದಾರೆ ಒಂಥರ ಡೆಕೋರೇಟಿವ್ ಆಗಿ. ಶೆಜ್ವಾನ್ ಸಾಸಸ್ ಎಲ್ಲ ಯೂಸ್ ಮಾಡಿ ಒಂದು ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು. ಚಿಕನು ಎಗ್ಗು ಎಲ್ಲನೂ ಹೊಡೆದಾಕಿದ್ದಾರೆ. ತುಂಬಾ ಸೂಪರಾಗಿದೆ. ಒಂದು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಪಕ್ಕದಲ್ಲಿ ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ. ಸೊ ಹಾಗೆ ಬಿರಿಯಾನಿನ ಟೇಸ್ಟ್ ಮಾಡೋಣ. ಒಂದು ದೊನ್ನೆ ಬಿರಿಯಾನಿ ಸ್ಟೈಲ್ ಮಾಡಿಸ್ಕೊಟ್ಟಿದ್ದಾರೆ. ಸೂಪರಾಗಿದೆ ಅಂತಲೇ ಹೇಳ್ಬೋದು. ಪೀಸಸ್ನ ಟ್ರೈ ಮಾಡಿಲ್ಲ. ರೈಸಸ್ ಕೂಡ ಉದ್ರಾಗೆ ಇದೆ. ತುಂಬ ಸೂಪರಾಗಿ ಬಂದಿದೆ. ಈ ಥರ ಫುಡ್ಸ್ ತುಂಬ ರೇರು, ಬಟ್ ಇಲ್ಲಿ ಸಿಗ್ತಾ ಇರೋದಕ್ಕೆ ಜನ ಇಷ್ಟಪಟ್ಟು ತಿಂತಾ ಇರ್ತಾರೆ. ಪೀಸಸ್ಸು ಅಷ್ಟೇ ನೋಡಿ, ಸಾಫ್ಟ್ ಆ್ಯಂಡ್ ಟೆಂಡರ್ ಆಗಿದೆಯಾ, ತಿಂತಾ ಇರ್ಬೋದು. ಸೊ ಗೈಸ್ ನೋಡಿದ್ರಲ್ಲ. ಸೊ ಇದೇ ಫುಡ್ಸು ಇವ್ರ ಐಟಮ್ಸ್ ಎಲ್ಲ ನೋಡೋಕೋದ್ರೆ ನಿಮ್ಗೆ ಈ ಥರ ಸಿಗ್ತಾ ಇರುತ್ತೆ. ಸೊ ನಾಟಿ ಸ್ಟೈಲಲ್ಲಿ ಯೂಶಲಿ ನೋಡೋಕೋದ್ರೆ ನಿಮ್ಗೆ ಎಲ್ಲೂ ಸಿಗಲ್ಲ, ಬಟ್ ಇಲ್ಲಿ ಸಿಗ್ತಾ ಇದೆ. ತುಂಬ ಇಷ್ಟ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಇಲ್ಲಿ ಮೇನ್ಲಿ ಕನ್ನಡ ಸಾಂಗ್ಸ್ ಆಗ್ತಾರೆ ಗೈಸ್. ಸೊ ಅದೇ ಇಷ್ಟ ಆಗಿರೋದು. ಸೊ ಕನ್ನಡ ಸಾಂಗ್ಸಲ್ಲಿ ವೈಬ್ ಮಾಡಬೇಕು ಅಂದರೆ ಖಂಡಿತ ನೀವು ಇಲ್ಲಿ ಬಂದು ವೈಬ್ ಮಾಡ್ಬೋದು. ಸೊ ಅಂಡ್ ಆಲ್ಸೋ ಇಲ್ಲಿ ನೋಡೋಕೋದ್ರೆ ನಿಮಗೆ ಲೈಕ್ ಒಂದು ಬ್ಯೂಟಿಫುಲ್ ಆ್ಯಂಬಿಯನ್ಸು, ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನಾನು ಹಾಕಿ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಇಟ್.